ಉದಯ್ ಕುಮಾರ್ ಒಂದು ನೆನಪು. ಕನ್ನಡ ಚಿತ್ರರಂಗದ ಹೆಸರಾಂತ ನಟರು, ಮನೆತನದ ಭಾಷೆ ತೆಲುಗು. ಆದರೆ ಅವರ ಹೃದಯದಲ್ಲಿ ಉಗ್ರ ಕನ್ನಡದ ಅಭಿಮಾನದ ಕಿಚ್ಚು ಸದಾ ಉರಿಯುತ್ತಿತ್ತು. ಆ ಕಿಚ್ಚು ಕೇವಲ ಭಾಷಣಗಳಲ್ಲಿ, ವೇದಿಕೆಗಳಲ್ಲಿ ಮಾತ್ರವಲ್ಲ, ಅವರ ಬದುಕಿನ ಪ್ರತಿಕ್ಷಣದಲ್ಲೂ ಪ್ರಜ್ವಲಿಸುತ್ತಿತ್ತು. ಉದಯ್ ಕುಮಾರ್ ಅವರು 1933 ಮಾರ್ಚ್ 5ರಂದು ತಮಿಳುನಾಡಿನ ಆಲ್ಕೋಡ್ ಎಂಬಲ್ಲಿ ಜನಿಸಿದರು. ಎಸ್ಎಸ್ಎಲ್ಸಿವರೆಗೂ ಶಿಕ್ಷಣ, ಅದು ಕೂಡ ಪೂರ್ತಿಯಾಗಿಲ್ಲ. ಆದರೆ ಕನ್ನಡ ಸಾಹಿತ್ಯದ ಮೇಲಿನ ಅವರ ಪ್ರೀತಿ ಅವರ ಅಕ್ಷರಜ್ಞಾನದ ಕೊರತೆಯನ್ನೇ ಮರೆಸಿತ್ತು. ಅವರು ಓದಿದ ಪ್ರತಿ ಸಾಲು, ಕೇಳಿದ ಪ್ರತಿ ಪದ ಅವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತಿತ್ತು. ಕನ್ನಡ ಸಾಹಿತ್ಯವನ್ನು ಓದುವ ಅಭ್ಯಾಸದಿಂದ ಕನ್ನಡದ ಮೇಲೆ ತೀವ್ರವಾದ ಅಭಿಮಾನ ಹೊಂದಿದ್ದರು. 1951ರಲ್ಲಿ ಮದುವೆಯಾಯಿತು. 1954ರಲ್ಲಿ ಭಾರತ ಸೇವಾದಳದ ಮುಖ್ಯಸ್ಥನಾಗಿ ಕೆಲಸ ಸಿಕ್ಕಿತು. ಕೆಲವು ವರ್ಷದ ನಂತರ ಆ ಕೆಲಸ ಬಿಟ್ಟು ರಾಜಕೀಯ ಪ್ರಚಾರ ಭಾಷಣದಲ್ಲಿ ಸೇರಿಕೊಂಡರು. ಅವರ ಭಾಷಣದ ಆಳ, ಕನ್ನಡದ ಮೇಲಿನ ಪ್ರೀತಿ ಕೇಳುಗರ ಹೃದಯವನ್ನು ತಟ್ಟುತ್ತಿತ್ತು. ಅವರ ಮಾತುಗಳಲ್ಲಿನ ಪ್ರಾಮಾಣಿಕತೆ, ಕನ್ನಡದ ಮೇಲಿನ ಪ್ರೀತಿ, ಕೇಳುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತಿತ್ತು. ಅವರ ಭಾಷಣ ಕಂಡು ಬಿ. ಜಯಮ್ಮ ಅವರು ತಮ್ಮ ಗುಬ್ಬಿ ನಾಟಕ ಕಂಪನಿಗೆ ಸೇರಿಸಿಕೊಂಡರು. ಅಲ್ಲಿಂದ ಲಲಿತ ಕಲಾಮಂಡಳಿಗೆ ಸೇರಿಕೊಂಡು ಅಲ್ಲಿ ನಟ ದಿನೇಶ್ ನಾಟಕ ಮಾಡುತ್ತಿದ್ದರು. ಉದಯಕುಮಾರ್ ಅವರ ನಟನಾ ಚಾತುರ್ಯ ನೋಡಿ ದಿನೇಶ್ ಬೆರಗಾದರು. ಬಿ. ಜಯಮ್ಮ ಅವರು ಉದಯಕುಮಾರ್ ಅವರನ್ನು ಶಿಫಾರಸ್ಸು ಮಾಡಿ ಭಾಗ್ಯೋದಯ ಚಿತ್ರದಲ್ಲಿ ನಾಯಕ ಪಾತ್ರ ಮಾಡಿಸಿದರು. ಇದೇ ಅವರ ಮೊದಲ ಕನ್ನಡ ಚಿತ್ರ. ಆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅದ್ಭುತ ನಟನ ಆಗಮನವಾಯಿತು. ಸೂರ್ಯನಾರಾಯಣ ಎಂಬ ಹೆಸರಿನಿಂದ ಕರೆಯುತ್ತಿದ್ದ ಇವರನ್ನು ಉದಯಕುಮಾರ್ ಎಂದು ಹೆಸರು ಬದಲಾಯಿಸಿದರು. 1970ರಲ್ಲಿ ಸೇಡಿಗೆ ಸೇಡು, ಇದು ಉದಯಕುಮಾರ್ ನಟನೆಯ 100ನೇ ಚಿತ್ರ. ನಟನ ಕಲಾ ಸಂಘ ಇವರು 1970ರಲ್ಲಿ ಬೆಂಗಳೂರಿನ ಪುರಭವನದಲ್ಲಿ ಉದಯಕುಮಾರ್ ಅವರಿಗೆ ಅದ್ದೂರಿ ಸನ್ಮಾನ ಮಾಡಿ ನಟ ಸಾಮ್ರಾಟ್ ಬಿರುದು ನೀಡಿ ಗೌರವಿಸಿದರು. ಆ ಸನ್ಮಾನದ ಸಮಯದಲ್ಲಿ ಅವರ ಕಣ್ಣಲ್ಲಿ ಕೃತಜ್ಞತೆಯ ಮಿಂಚು ಇತ್ತು. ಅವರ ಮುಖದಲ್ಲಿನ ವಿನಯ, ಸರಳತೆ ಎಲ್ಲರ ಮನಸ್ಸನ್ನು ಗೆದ್ದಿತು. ಉದಯಕುಮಾರ್ ನಿರ್ಮಾಪಕರಾಗಿ ರಾಜಕುಮಾರ್ ಅಭಿನಯದ ಇದೇ ಮಹಾಸುದಿನ ಎಂಬ ಚಿತ್ರ ನಿರ್ಮಿಸಿದರು. ರಾಜಕುಮಾರ್ ಅವರೊಂದಿಗೆ 49 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆ ಸ್ನೇಹ, ಆ ಒಡನಾಟ ಅವರಿಬ್ಬರ ಹೃದಯವನ್ನು ಬೆಸೆಯುವಂತಿತ್ತು. ಅವರ ನಡುವಿನ ಬಾಂಧವ್ಯ ಕೇವಲ ಚಿತ್ರರಂಗಕ್ಕೆ ಸೀಮಿತವಾಗಿರಲಿಲ್ಲ, ಅದು ನಿಜ ಜೀವನದಲ್ಲಿಯೂ ಗಾಢವಾಗಿತ್ತು. ಒಟ್ಟು 160 ಚಿತ್ರಗಳಲ್ಲಿ ಅಭಿನಯಿಸಿದ ಉದಯಕುಮಾರ್ ಅವರು 1985 ಡಿಸೆಂಬರ್ 26ನೇ ಶುಕ್ರವಾರದಂದು ನಿಧನರಾದರು. ಆ ಸುದ್ದಿ ಕೇಳಿ ಕನ್ನಡ ಚಿತ್ರರಂಗವೇ ಶೋಕಸಾಗರದಲ್ಲಿ ಮುಳುಗಿತು. ಅವರ ಅಗಲಿಕೆ ಕೇವಲ ಚಿತ್ರರಂಗಕ್ಕೆ ಮಾತ್ರವಲ್ಲ, ಇಡೀ ಕನ್ನಡ ನಾಡಿಗೆ ತುಂಬಲಾರದ ನಷ್ಟವಾಗಿತ್ತು. ಇದೇ ಸಂದರ್ಭದಲ್ಲಿ ಶಬರಿಮಲೆ ಯಾತ್ರೆಗೆ ತೆರಳಿದ್ದ ರಾಜಣ್ಣ ಅವರು ಉದಯ್ ತೀರಿಕೊಂಡ ಹಿಂದಿನ ದಿನವಷ್ಟೇ ಬೆಂಗಳೂರಿಗೆ ಬಂದಿದ್ದರು. ವಿಷಯ ತಿಳಿಯುತ್ತಿದ್ದಂತೆ ಕಣ್ಣೀರಿಟ್ಟು ಅಗಲಿದ ಮಿತ್ರನಿಗೆ ವಿದಾಯ ಹೇಳಿದರು. ಆ ಕಣ್ಣೀರಿನಲ್ಲಿ ಸ್ನೇಹದ ಆಳವಿತ್ತು. ಅವರ ಹೃದಯದಲ್ಲಿ ಮಿತ್ರನ ಅಗಲಿಕೆಯ ನೋವು ಅಲೆಯಲೆಯಾಗಿ ಹರಿಯುತ್ತಿತ್ತು. ಉದಯಕುಮಾರ್ ಅವರಿಗೆ ಗೌರವಪೂರ್ವಕ ನಮನಗಳು. ಅವರ ನೆನಪುಗಳು ನಮ್ಮ ಮನದಲ್ಲಿ ಎಂದೆಂದಿಗೂ ಹಸಿರಾಗಿರುತ್ತವೆ. ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಅಪಾರ. ಅವರ ಸರಳತೆ, ವಿನಯ, ಕನ್ನಡದ ಮೇಲಿನ ಪ್ರೀತಿ ಇಂದಿಗೂ ನಮಗೆ ಮಾದರಿಯಾಗಿದೆ. ಅವರ ನೆನಪುಗಳು ನಮ್ಮನ್ನು ಸದಾ ಪ್ರೇರೇಪಿಸುತ್ತವೆ.